ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಫಸ್ಟಿಗೆ ಹೇಳಿಬಿಡ್ತೇನೆ, ಇಲ್ಲಿ ಟಿಕ್ ಆಗಿರುವಂಥ ಆನ್ಸರ್ಗಳು ಸರಿನೋ ತಪ್ಪೋ ಅಂತ ನಿಮಗೆ ಗೊತ್ತು. ಯಾಕಂದರೆ ಕೆಲವೊಂದು ರ್ಯಾಂಕ್ ಸ್ಟೂಡೆಂಟ್ಸ್ಗಳು ಕರೆಕ್ಟಾಗಿ ಆನ್ಸರ್ಗಳನ್ನು ಟಿಕ್ ಹಾಕಿರ್ತಾರೆ, ಕೆಲವೊಂದು ಫೇಲ್ಯೂರ್ ಸ್ಟೂಡೆಂಟ್ಗಳು ತಪ್ಪಾಗಿ ಟಿಕ್ಕನ್ನು ಹಾಕಿರ್ತಾರೆ. ಈಗ ನಿಮಗೆ ಬೇಕಾಗಿರುವಂಥದ್ದು ಸರ್ 10 ದಿನಗಳಿದ್ದಾವೆ, ದಯವಿಟ್ಟು ನಮಗೆಲ್ಲರಿಗೂ ಕೂಡ ಮಾಡಲ್ ಕ್ವಶನ್ ಪೇಪರು ಯೂನಿಟ್ ಟೆಸ್ಟ್ 2ಗೆ ಕಳಿಸ್ಕೊಟ್ರೆ ಭಾಳ ಹೆಲ್ಪ್ ಆಗುತ್ತೆ ಅಂತ. ಮಾಡಲ್ ಏನು ಸರ್, ಫಿಕ್ಸ್ ಆಗಿ ಬರುವಂಥ ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ ಕೊಡ್ತೇನೆ. ಒಂದು 3 ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡನ್ನು ಮಾಡಿಕೊಡ್ತೇನೆ. ದಯವಿಟ್ಟು 3 ಕ್ವಶನ್ ಪೇಪರ್ಗಳನ್ನು ಕರೆಕ್ಟಾಗಿ ಕೂತ್ಕೊಂಡು ಸಾಲ್ವ್ ಮಾಡಿದರೆ ನಿಮಗೆ ಔಟ್ ಆಫ್ ಔಟು ಯೂನಿಟ್ ಟೆಸ್ಟ್ 2ನಲ್ಲಿ ಬರುತ್ತೆ. ಯೂನಿಟ್ ಟೆಸ್ಟ್ 2ನಲ್ಲಿ ಔಟ್ ಆಫ್ ಔಟ್ ತೆಗೆಯೋದ್ರಿಂದ ಏನು ಉಪಯೋಗ ಅಂತ ಹೇಳ್ತೀನಿ. ಔಟ್ ಆಫ್ ಔಟ್ ತೆಗೆದುಬಿಟ್ರೆ ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಗೊತ್ತಾ? 8 5 40, ಅಲ್ಲಿಗೆ 5 ಮಾರ್ಕ್ಸ್ ಇಂಟರ್ನಲ್ ಬಂದೇ ಬಿಡುತ್ತೆ. ಅರ್ಥ ಆಗ್ತಾ ಇದೆಯಾ? ತಮ್ಮ ಯೂನಿಟ್ ಟೆಸ್ಟ್ 1 ಸರಿಯಾಗಿಲ್ಲ ಅಥವಾ ಮಿಡ್-ಟರ್ಮ್ ಸರಿಯಾಗಿಲ್ಲ ಅಂದರೂ ಕೂಡ ಬರೀ ಯೂನಿಟ್ ಟೆಸ್ಟ್ 2ಇಂದ 5 ಮಾರ್ಕ್ಸ್ 10 ಇಂಟರ್ನಲ್ಲಿಗೆ 5 ಮಾರ್ಕ್ಸ್ ಬಂದೇ ಬಿಡುತ್ತೆ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಹೇಳುವಂಥದ್ದು ಇಷ್ಟೇ, ನಿಮಗೆ ಪದೇ ದಯವಿಟ್ಟು ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಜೊತೆಗೆ ನಮ್ಮ ಏನಂತೀರ ಸರ್, ಅದು ಒಂದು ಲೈಕು, ಒಂದು ಶೇರು, ಮುಂದಿನ ವಿಡಿಯೋ ಯಾವುದು ಬೇಕು ಅನ್ನೋದು ಕೂಡ ಕಮೆಂಟ್ ಮಾಡಿ. ಈಗಾಗಲೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಮೆಟೀರಿಯಲ್ ಯಾವ ಸಬ್ಜೆಕ್ಟಿಗೆ ಅಂದರೆ ಸ್ಪೆಷಲ್ಲಾಗಿ ಇಂಗ್ಲೀಷ್ ಸಬ್ಜೆಕ್ಟಿಗೆ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇವೆ. 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್, 4 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಅಪ್ಲೋಡನ್ನು ಮಾಡಿದ್ದೇವೆ. ಇನ್ನೂ ಕೂಡ ಗ್ರಾಮರ್ ಅಂತ ಕೇಳ್ತಾ ಇದ್ದೀರಾ. ನೋಡಿ ಸರ್, ಯೂನಿಟ್ ಟೆಸ್ಟ್ 1ಗೆ ಏನು ಅಪ್ಲೋಡ್ ಮಾಡಿದ್ನೋ ಅದೇ ಗ್ರಾಮರು, ಮಿಡ್-ಟರ್ಮ್ ಎಕ್ಸಾಮಿಗೆ ಏನು ಅಪ್ಲೋಡ್ ಮಾಡಿದ್ನೋ ಅದೇ ಗ್ರಾಮರು ನಿಮ್ಮ ಒಂದು ಯಾವುದು ಯೂನಿಟ್ ಟೆಸ್ಟ್ 2ಗೂ ಕೂಡ ಇರುವಂಥದ್ದಾಗಿರುತ್ತೆ. ದಯವಿಟ್ಟು ಅದೇ ಗ್ರಾಮರನ್ನು ಓದಿಕೊಳ್ಳಿ. ಸಿಗ್ತಾ ಇಲ್ಲ ಲಿಂಕ್ ಅಂತ ಹೇಳಿದರೆ ತಾವುಗಳು ಪ್ಲೇ ಲಿಸ್ಟಿಗೆ ಹೋಗ್ಬಿಟ್ಟು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಇಂಗ್ಲೀಷ್ ಗ್ರಾಮರ್ ಅಂತಲೇ ಇದೆ. ಇಂಗ್ಲೀಷ್ ಗ್ರಾಮರನ್ನು ಕ್ಲಿಕ್ ಮಾಡ್ಕೊಂಡ್ರೆ ಸೆಕೆಂಡ್ ಇಯರ್ PUC ಹಾಗೂ ಫಸ್ಟ್ ಇಯರ್ PUC ಸಪ್ರೇಟಾಗಿ ಇರುವಂಥದ್ದು, ತಾವುಗಳು ಅದನ್ನು ನೋಡಿಕೊಳ್ಳಬಹುದಾಗಿದೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ನಿಮ್ಮ ಅಮೂಲ್ಯವಾದ 2 ನಿಮಿಷದ ಸಮಯ ಅವಕಾಶವನ್ನು ನನಗೆ ಕೊಟ್ಟಿದ್ರಿ. ಯಾಕಂದರೆ ಆ 2 ನಿಮಿಷದಲ್ಲಿಯೇ ನಿಮ್ಮ ಒಂದು ಆನ್ಸರ್ ಪೇಪರು ಚೆನ್ನಾಗಾಗಬೇಕು, ಆ ಒಂದು ಉದ್ದೇಶದಿಂದಲೇ ಈ ಒಂದು ವಿಡಿಯೋನ ಅಪ್ಲೋಡನ್ನು ಮಾಡುತ್ತಿರುವಂಥದ್ದಾಗಿರುತ್ತೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ನೋಡಿ ಏನಂತೀರಾ, ಚೆನ್ನಾಗಿ ಬರೆದು ಚೆನ್ನಾಗಿ ಕಲಿತ್ರೆ ಮಾತ್ರ ಒಳ್ಳೆಯ ಅಂಕಗಳನ್ನು ತಾವುಗಳು ಪಡೀಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ರೈಟ್ ಆ್ಯಂಡ್ ಪ್ರಾಕ್ಟೀಸ್ ಮೈ ಡಿಯರ್ ಚಿಲ್ಡ್ರನ್. ಇಫ್ ಯು ವಾಂಟ್ ದಿಸ್ ಕ್ವಶನ್ ಪೇಪರ್ ಇನ್ PDF ಫಾರ್ಮೆಟ್, ಪ್ಲೀಸ್ ಯು ಕ್ಯಾನ್ ಡೌನ್ಲೋಡ್ ಫ್ರೀಲಿ ಫ್ರಮ್ ದಿಸ್ ವಿಡಿಯೋ. ಆಯಿತಾ? ಇದೇ ವಿಡಿಯೋಯಿಂದ ಉಚಿತವಾಗಿ ತಾವುಗಳು PDF ಕಾಪಿಯನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.